ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಸಮಯ ಬಂದಾಗ ನಾನೇ ಹೇಳ್ತೀನಿ ಬಿಡು. ಕೆಲವೊಂದು ವಿಷಯಗಳು ಗೊತ್ತಾಗಿ ವರ್ಕೌಟ್ ಆಗೋದಕ್ಕಿಂತ ಗೊತ್ತಾಗದೆ ವರ್ಕೌಟ್ ಆದ್ರೇನೆ ಚಂದ. ಅಪ್ಪ ಅಯ್ಯೋ ಬಲವಂತ ಮಾಡಬೇಡಮ್ಮ. ಒಟ್ನಲ್ಲಿ ನೀನ್ ಅನ್ಕೊಂಡ್ ಹಾಗಾಗುತ್ತೆ. ವಸುಧಾ ರಾಘವನ ಮದುವೆ ಕೀರ್ತಿಗೆ ನೋವೇ. ಇದೆಲ್ಲರ ಮಧ್ಯೆ ಒಂದು ಅಪಾಯ ಇದ್ದೇ ಇದೆ ಮಗಳೇ. ಏನು? ಬದಲಾಗ್ತಿದ್ ಮನೆನ ಬದಲಾಗದೇ ಇರೋ ಹಾಗೆ ಮಾಡಿದ್ವಿ. ಆದ್ರೆ ಆ ರಾಘವ ಯಾವ ಕ್ಷಣ ಬೇಕಾದ್ರೂ ಬದಲಾಗ್ಬೋದು. ಯಾಕೆಂದ್ರೆ ಜಗತ್ತಲ್ಲಿ ಯಾರನ್ನು ಬೇಕಾದ್ರೂ ನಂಬೋದು, ಪ್ರೀತಿಸೋರ್ನ ಮಾತ್ರ ನಂಬಕ್ಕಾಗೋದಿಲ್ಲ. ಅಪ್ಪ ನೀನೇನು ಯೋಚನೆ ಮಾಡ್ಬೇಡ, ಅದಕ್ಕೆ ಬೇಕಾಗಿರೋ ಎಲ್ಲಾ ವ್ಯವಸ್ಥೆನೂ ನಾನು ಮಾಡ್ತೀನಿ. ಪ್ರೀತಿನ ಭಾವನೆಗಳಿಂದ ಆರಾಮಾಗಿ ಹೊಡೆದು ಬಿಸಾಕ್ಬೋದು. ಇರೋ ಕೆಲವು ವಿಷಯಗಳನ್ನ ನಾನು ಬೇರೆ ಬೇರೆ ಆಂಗಲ್ ನಿಂದ ರಾಘವನ್ ಕಿವಿ ತುಂಬೋ ಕೆಲಸ ಮಾಡ್ತೀನಿ. ಆದ್ರಿಂದ ಆಗೋ ಈ ಎಫೆಕ್ಟ್ ಬೇರೆ ತರನೇ ಇರುತ್ತೆ. ನಿನ್ನಾಟನ ನೀನ್ ಹೇಗ್ ಹೇಳ್ದೆ ಮಾಡಿ ತೋರಿಸ್ದ್ಯೋ ಅದೇ ತರ ನಾನು ನನ್ನ ಆಟನ ಹೇಳ್ದೆ ಮಾಡಿ ತೋರಿಸ್ತೀನಿ. ಬಾಯಪ್ಪ. ಇದಪ್ಪ ವರ್ಷೆ ಅಪ್ಪನ ತಕ್ಕ ಮಗಳು ಸೇರು ಅಂದ್ರೆ ಸವ ಸೇರಂತಾಳೆ. ನನ್ನ ಮಗಳು. ತುಂಬಾ ಸಂತೋಷ ಆಗಿತ್ತು ಅತ್ತೆ. ನಿಮ್ಮ ಮಾವ ಸೀತಾರಾಮಯ್ಯನವ್ರು ಫೋನ್ ಮಾಡಿ ದೇವಸ್ಥಾನ ಹತ್ರ ಬಾ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಯ್ತು. ಆದ್ರೆ ಆಗಿದ್ದೇನು ಮಾತು ಎಲ್ಲೋ ಒಂದ್ ಕಡೆ ಸಹಜವಾಗೇ ಇತ್ತು. ಅವ್ರು ನನ್ನನ್ನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಆಸೆ ಹುಟ್ಟಿತ್ತು. ನನ್ನ ಹೊಟ್ಟೆಲಿರೋ ಕೂಸ್ಗೆ ಆಶೀರ್ವಾದ ಮಾಡಕ್ಕೆ ಅವ್ರ ಕೈ ಮುಂದೆ ಬಂದಿತ್ತು. ಆದ್ರೆ ಕಾಲ ಮತ್ತೆ ಕೈ ಕೊಡ್ತು. ಅಂಜಲಿ ತಂದೆ ಅಲ್ಲಿಗೆ ಯಾಕೆ ಬರ್ಬೇಕಿತ್ತಂತೆ? ನನ್ನ ಹೆಸರು ಹಿಡಿದು ಯಾಕೆ ಕರಿಬೇಕಿತ್ತು? ಮಾವ ಯಾಕೆ ಅಲ್ಲಿಂದ ಹೋಗ್ಬೇಕಿತ್ತು? ನಂಗೇನು ಅರ್ಥ ಆಗ್ತಿಲ್ಲ ಅತ್ತೆ. ದೊಡ್ಡತ್ತೆ ಬರ್ತಾರೆ, ರಾಘವನ ಬಿಟ್ಟು ಬಿಡು ಅಂತಾರೆ. ಮಾವ ಬರ್ತಾರೆ, ಮುನಿಸ್ಕೊಂಡು ಹೋಗ್ತಾರೆ. ರಾಘವ್ ಅವರಂತೂ ನನ್ನ ಹತ್ರ ಮಾತಾಡೋದನ್ನೇ ಬಿಟ್ಟಿದ್ದಾರೆ. ನನ್ನ ಹೊಟ್ಟೆಯಲ್ಲಿರೋ ಕೂಸ್ಗೆ ಅದ್ರ ತಂದೆ ಬೇಕು ಅಂತ, ಬೇಕೇ ಬೇಕು ಬೇಕು ಅಂತ ನನ್ ಮನ್ಸು ಹೇಳ್ತಿದೆ ಅಂತ ಮನ್ಸು ಹೇಳ್ತಿದೆ. ಈಗ ನಾನು ಏನ್ ಮಾಡ್ಬೇಕತ್ತೆ? ದೊಡ್ಡತ್ತೆ ಮಾತು ನಡೆಸ್ಕೊಳ್ಳ ಅಥವಾ ನನ್ ಮಗು ಭವಿಷ್ಯ ನೋಡ್ಲ? ಹೇಗಾದ್ರೂ ಮಾಡಿ ಒಂದೇ ಒಂದ್ಸಲ ರಾಘವ್ ನನ್ಗೋಸ್ಕರ ಅಂತ ವಾಪಸ್ ಬಂದ್ರೆ ಸಾಕು. ನನ್ನ ಜೀವನ ಮತ್ತೆ ರೂಪಿಸ್ಕೊಳ್ತೀನಿ ಅನ್ನೋ ನಂಬಿಕೆ ನನಗಿದೆ. ಏನಾದ್ರೂ ಮಾಡಿ ಅತ್ತೆ, ರಾಘವ್ ಮನ್ಸು ಬದಲಾಯಿಸೋ ಮಾಡಿ ಅತ್ತೆ. ಅವ್ರು ಒಂದೇ ಒಂದ್ಸಲ ನನಗೆ ಭೇಟಿ ಆಗೋಗ್ ಮಾಡಿ ಅತ್ತೆ. ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ.
ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಆದ್ರೆ ನೀನ್ ಹೀಗ್ ಮಾಡ್ತೀಯ ಅಂತ ನನಗ್ ಗೊತ್ತಿರ್ಲಿಲ್ಲ. ಏನಾಯ್ತು ರಾಘವ್? ಇನ್ನೇನಾಗ್ಬೇಕು? ಹ ಏನೇ ನೀನೇನು ಅಂತ ಅನ್ಕೊಂಡಿದ್ಯಾ? ನಿನಗೆ ನಾನು ಬೇಡ ಅಂದ್ರೆ ಬಿಟ್ಟಾಕು. ಆದ್ರೆ ಆ ಸಿಟ್ಟನ್ನ ನಮ್ಮ ಮನೆಯ ಮೇಲೆ ತೀರಿಸ್ಕೋಬೇಕು ಅನ್ನೋದು ನಿನ್ನ ಆಸೆನಾ? ನಾನು ಸಿಟ್ಟು ಕೇವಲ ಸಿಟ್ಟಲ್ಲ, ಸಿಟ್ಟಿನ ಪರಾಕಾಷ್ಠೆ. ಸಿಟ್ಟು ಅನ್ನೋದು ತಪ್ಪಾಗುತ್ತೆ. ಇದರಲ್ಲಿ ತುಂಬಿರೋದು ಕೇವಲ ಸೇಡು. 10 ಊರಿಗೆ ಹಂಚ್ಬೋದು ಅಂತ ಸೇಡು. ಏನು ನಿನ್ನ ಕಾಲ್ ಹಿಡಿಯಕ್ಕೆ ನಮ್ಮ ಅಪ್ಪ ಬರ್ಬೇಕಾ? ನಿಮ್ ತಂದೆ ಎಲ್ಲಿ ಬಂದಿದ್ರು? ಸುಳ್ಳು ಹೇಳ್ಬೇಡ. ನನಗೆ ಹೇಳಿದ್ದಾರೆ ಒಬ್ರೆ ಬಂದ್ರೆ ನೀನೇನ್ ಅನ್ಕೋತೀಯೋ ಅಂತ ನಮ್ ದೊಡ್ಡಮ್ಮನು ಅವ್ರ ಜೊತೆ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಮಾತಕ್ಕೂ ನಿನ್ನ ಹತ್ರ ಬೆಲೆ ಇಲ್ಲ ಅಲ್ವಾ? ರಾಘವ್, ದೊಡ್ಡವ್ರ ಮಾತಿಗೆ ನಾನು ಯಾವತ್ತೂ ಬೆಲೆ ಕೊಡದೆ ಹೋಗಿಲ್ಲ. ನಿಜ, ಇಲ್ಲೂ ಬೆಲೆ ಕೊಟ್ಟಿದ್ಯಮ್ಮ. ಆದ್ರೆ ಆ ಬೆಲೆ ಹೆಸರು ಅವಮಾನ. ನಡ್ಕೊಂಡಿರೋ ರೀತಿ ಹೆಸರು ತಿರಸ್ಕಾರ. ತೋರಿಸಿರೋ ನಡವಳಿಕೆ ಹೆಸರು ಕೊಬ್ಬು. ಬಂದವ್ರನ್ನ ಬೀದಿಲ್ ನಿಲ್ಸಿ ಮಾತಾಡ್ಸಿ ಕಳ್ಸಿರೋ ಲಕ್ಷಣ ಅಹಂಕಾರ. ಇದ್ಯಾವುದು ನಿನ್ನ ಹತ್ರ ಇಲ್ಲ ಅನ್ಕೊಂಡ್ ಪ್ರೀತಿಸಿದ್ನಲ್ಲೇ. ನಾನು ಪ್ರೀತಿಸ್ದಾಗಿದ್ದ ಕೀರ್ತಿ ಈಗಿಲ್ಲ. ಮದುವೆ ಆಗಿದ ತಕ್ಷಣ ಸಂಪೂರ್ಣವಾಗಿ ಬದಲಾಗ್ಬಿಟ್ಟೆ. ನಮ್ ದೊಡ್ಡಮ್ಮ ಕೈ ಮುಗಿದ್ ಕೇಳ್ಕೊತಾ ಇದ್ರು. ಅಂತ ಕೈ ತೋರಿಸಿ ನೀನ್ ಮುಖ ತಿರುಗಿಸ್ಕೊಂಡು ಹೋಗ್ಬಿಟ್ಟೆ ಅಲ್ಲ? ಆಗಿರೋದನ್ನ ಯಾರೋ ನಿಮ್ಗೆ ಹೇಳಿ. ಸರಿಯಾಗಿ ಹೇಳಿದಾರಲ್ವಾ? ಅದಕ್ಕೆ ನಾನು ನಿನಗೆ ಸರಿಯಾಗಿ ಹೇಳೋಗೋದಕ್ಕೆ ಬಂದಿದ್ದೀನಿ. ಇಷ್ಟಕ್ಕೂ ನಮ್ ದೊಡ್ಡಮ್ಮ ಇಲ್ಲಿ ತನಕ ಬಂದಿದ್ದು ನಮ್ಮಿಬ್ರು ಸಂಸಾರ ಚೆನ್ನಾಗಾಗ್ಬೇಕು ಅನ್ನೋದಕ್ಕೆ. ಒಳ್ಳೇದನ್ನ ಬಯಸ್ ಬಂದವ್ರಿಗೆ ಮುಖಕ್ಕೆ ಮಂಗಳಾರತಿ ಎತ್ ಕಳ್ಸೋದ್ ನಿನ್ನ ಅಭ್ಯಾಸನ? ಅದ್ ಯಾವ ಮನೇಲಿ ಹುಟ್ಟಿದ್ಯೆ? ಆ ಮನೆ ಕಳ್ಸಿರೋದು ನಿನಗಿದೇನಾ? ಆ ಗುಣ ನಿನ್ನಲ್ಲಿ ಮಾತ್ರ ಇದೆಯಾ ಅಥವಾ ನಿಮ್ ಇಡೀ ವಂಶದವ್ರಿಗಿದ್ಯಾ? ಹೇಳು. ಪಾಪ ನೀನಲ್ಲಿ ಹೇಳ್ತೀಯ ನಿನಗೆ ಯಾವುದು ನೆನಪೇ ಇಲ್ಲ. ನೆನಪಿಲ್ಲ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಪ್ರತಿ ಒಂದಕ್ಕೂ ಮಾಫಿ ಕೇಳೋಕ್ ಆಗಲ್ಲ ಕೀರ್ತಿ. ರಾಘವ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ತಪ್ಪು ನಾನ್ ತಿಳ್ಕೊಂಡಿಲ್ಲ, ತಪ್ಪನ್ನ ಮಾಡ್ತಿರೋಳು ನೀನು. ಪಾಪ ನಮ್ಮ ಮತ್ತೆ ನಿನ್ನ ಹತ್ರ ಬಂದು ಈ ರೀತಿ ಗಂಡನ್ ಬಿಟ್ಟಿರ್ಬೇಡ ಅಥವಾ ಯಾವ್ದೋ ಒಂದ್ ಗಳಿಗೆಲಿ ನಿನ್ಗೊಂದು ಮಾತಂದ, ನಿನ್ನ ಮನೆ ಬಿಟ್ಟು ಹೋಗು ಅಂತ, ಅದನ್ನ ದೊಡ್ಡದ್ ಮಾಡ್ಕೋಬೇಡ ಅಂತ ಹೇಳಿದ್ರೆ ಅವ್ರನ್ನ ಬೈದ್ ಕಳಿಸಿದ್ಯಲ್ಲ, ಇದು ಸರಿನಾ? ಗಾಯತ್ರಿ ಬಗ್ಗೆ ಮಾತಾಡ್ತಿದ್ದೀರಾ? ನೋಡು ದೇವರಂತ ನಮ್ಮ ಅತ್ಕೆನ ಏಕವಚನದಲ್ಲಿ ಮಾತಾಡ್ತಿದ್ಯಾ ನೀನು. ಇದು ನಿಮ್ ಸಂಸ್ಕಾರನಾ? ರಾಘವ್, ನಿಮ್ ಅತ್ತಿಗೆ ನನ್ನ ಹತ್ರ ಬಂದಿದ್ದು ಬೇಡಕ್ಕೆ, ಅದು ನಮಗೋಸ್ಕರ. ನಾವಿಬ್ರು ಒಂದಾಗ್ಲಿ ಅನ್ನೋ ಒಳ್ಳೆ ಭಾವನೆ ಇಟ್ಕೊಂಡು. ನೀನ್ ಮಾಡಿದ್ದೇನು? ಅವರು ಸುಳ್ಳು ಹೇಳಿದ್ದಾರೆ. ಸುಳ್ಳು ಹೇಳಕ್ಕೆ ಅವರು ನೀನಲ್ಲ ಕೀರ್ತಿ. ನಮ್ಮ ಅತ್ತಿಗೆ ಮಾತಿಗೆ ಬೆಲೆ ಇಲ್ಲ. ನಮ್ಮ ಅಪ್ಪ ಬಂದಿದ್ದಕ್ಕೆ ಕಿಮ್ಮತ್ತಿಲ್ಲ. ನಮ್ಮ ತಾಯಿ ಸ್ಥಾನದಲ್ಲಿರೋ ದೊಡ್ಡಮ್ಮ ಅವ್ರು ಬಂದಿದ್ದು ನಿನಗೆ ಲೆಕ್ಕಕ್ಕಿಲ್ಲ. ಬಿಟ್ಟಾಕು. ನಮ್ಮ ತಾತ ಸೀತಾರಾಮಯ್ಯನವ್ರು ಬಂದು ಕೇಳಿದಾಗ್ಲು ತಾತ್ಸಾರನೇ ಆಗಿತ್ತಲ್ಲೇ. ಅವ್ರ ಹತ್ರ ನಾನು ಮಾತಾಗಿದ್ದ ಕಾರಣಕ್ಕೆ ತಗ್ಗಿಸ್ಕೊಂಡು ವಾಪಸ್ ಬಂದ್ರು. ನಮ್ಮ ಒಕ್ಕಟ್ಟಿನ ಮನೆ ಕಿರೀಟನ ಒದಿಯೋ ಬುದ್ಧಿ ಇರೋ ನಿನಗೆ ನಾನು ಬೆಲೆ ಕೊಡ್ಬೇಕಾ? ನಮ್ಮ ಕುಟುಂಬ ಬೇಡ, ನಮ್ಮ ಕುಟುಂಬದವರಾಡೋ ಮಾತು ಬೇಡ ಅನ್ನೋ ನೀನು ನಮಗ್ ಬೇಕಾ? ರಾಘವ್, ಹೆಸರೆತ್ತು ಬೇಡ. ಹೇಳಿದ್ದಕ್ಕೆಲ್ಲ ಕುಣಿತಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮನೆಯವರೆಲ್ಲ ನಿನ್ ತಾಳು ಕುಣಿಬೇಕಾ? ನಮ್ಮ ಮನೆ ಸೂತ್ರನ ಕಿತ್ತು ನಿನ್ ಕೈಯಲ್ಲಿಟ್ಟು ಅವರೆಲ್ಲ ಬಂದು ನಿನ್ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೋಬೇಕಾ? ಆಗ ನೀನು ಸಂತೋಷವಾಗಿ ನಮ್ಮ ಜೊತೆ ಬಂದು ಸೇರ್ಕೋತೀಯ ಅಲ್ವಾ? ಕೇವಲ ಸ್ವಾರ್ಥಕ್ಕೆ ಬದುಕೊಂಡು ನೀನ್ ಬಡ್ಕೊಂಡಿದ್ದಕ್ಕೆಲ್ಲ ಹೂಗುಟ್ಟೋ ಬಳಗ ಬೇಕು ಅಂತ ಬಯಸೋ ನೀನು ನನಗ್ ಬೇಕಾಗಿಲ್ಲ. ರಾಘವ್, ಬೇರೆಯವ್ರ ಮಾತನ್ನ ಕೇಳೋ ಬದಲು ಒಂದೇ ಒಂದ್ಸಲ ನಿಮ್ ಮನಸ್ಸಿನ ಮಾತನ್ನ ಹೇಳಿ. ಈ ಮನಸ್ಸೇ ಇವತ್ತು ಇಲ್ಲಿ ನಿನ್ ಮುಂದೆ ನಿಂತ್ಕೊಂಡು ಮಾತಾಡ್ತಿರೋದು. ಬೇರೆಯವ್ರ ಮನಸ್ಸನ್ನ ನೋಯಿಸೋ ಮನಸ್ಸು ನನಗೆ ಬೇಕಾಗಿಲ್ಲ. ಇಷ್ಟು ದಿವಸ ತೀರ್ಮಾನ ಮಾಡಕ್ ಒದ್ದಾಡ್ತಿದ್ದೆ.
ಆದ್ರೆ ಇವತ್ತು ಸರಿಯಾದ ತೀರ್ಮಾನ ಮಾಡಿದ್ದೀನಿ. ನೀನು ನನಗೆ ಬೇಡ. ನಿನಗಿಂತಲೂ ನನಗೆ ನಮ್ಮ ಮನೆ ಹೆಚ್ಚು, ನನ್ನೋರು ಹೆಚ್ಚು. ನನ್ನೋರು ಅನ್ನೋ ಲಿಸ್ಟಲ್ಲಿದ್ದ ನಿನ್ನ ಹೆಸರನ್ನ ಇವತ್ತು ಕಿತ್ತು ಬಿಸಾಕ್ತಿದ್ದೀನಿ. ನಿನ್ನ ಸಹವಾಸಕ್ಕೊಂದು ದೊಡ್ಡ ಸಲಾಂ. ಹೇಗಿದ್ಯಾ? ಏನಾಯ್ತು? ಹಾಳಾಗೋ ತಪ್ಪು. ಈ ಮನೆ ಒಳ್ಳೆತನ ಬಲಿಯಾಗೋ ತಪ್ಪು. ನನ್ನ ಕಾರಣಕ್ಕೆ ನಿಮ್ಮೆಲ್ಲರ ಮರ್ಯಾದೆ ನೆಲಕ್ಕೆ ಬಿದ್ದು ಮಣ್ಣಾಗೋ ತಪ್ಪು. ಟೆನ್ಷನ್ ಮಾಡ್ಕೋಬೇಡ. ನನ್ನ ಕಾರಣಕ್ಕೆ ನಿಮ್ಮೆಲ್ಲರ ಮರ್ಯಾದೆ ನೆಲಕ್ಕೆ ಬಿದ್ದು ಮಣ್ಣಾಗೋ ತಪ್ಪು. ಟೆನ್ಷನ್ ಮಾಡ್ಕೋಬೇಡ. ನಿನ್ ಮನ್ಸೇನು ಅಂತ ನನಗೆ ಅರ್ಥ ಆಗತ್ತೆ. ಆ ಕೀರ್ತಿ ಅವಳ ಹೆಸರೆತ್ಬಿಡಿ ಪ್ಲೀಸ್. ಏನು ಅವಳೇನು ದೊಡ್ಡ ರಾಣಿನ? ಅವಳು ಹೇಳಿದ್ದೆಲ್ಲ ನಡಿಬೇಕಾ ಇಲ್ಲಿ? ಅವ್ಳು ಕೊಡೋ ವರ ಅನ್ನೋ ಭಿಕ್ಷೆಗೆ ನಮ್ಮ ಇಡೀ ಕುಟುಂಬ ಹೋಗಿ ಅವಳ ಮುಂದೆ ಕೈ ಮುಕ್ಕೊಂಡು ನಿಂತ್ಕೋಬೇಕಾ? ಕ್ಷಮೆ ಬೇಡಬೇಕಾ? ಹತ್ತು ಕರೆದು ಅರ್ಥ ಕುಟುಂಬ ಕೊಡ್ಬೇಕಾ? ಈಗ ಏನಾಯ್ತು ಅಂತ? ಅದ್ಗೆ ನೀವೆಲ್ಲ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಿದೆ. ಕೀರ್ತಿನ ಬಾ ಅಂತ ಹೇಳಿ ಕಳಿಸ್ದೆ, ಬರ್ಲಿಲ್ಲ. ನಾನು ಹೋಗಿ ಕರೆದೆ, ಬರ್ಲಿಲ್ಲ. ಅದಾದ್ಮೇಲೆ ನಮ್ಮಪ್ಪ, ನಮ್ಮ ದೊಡ್ಡಮ್ಮ, ನಮ್ಮ ತಾತ ಎಲ್ಲ ಹೋಗಿ ಕರೆದಿದ್ದಾರೆ. ಅಲ್ಲರಾಗ ಈಗ ಯಾಕೆ ಆ ವಿಷಯ? ಗೊತ್ತಾಗುತ್ತೆ, ನನಗೆಲ್ಲ ಗೊತ್ತಾಗುತ್ತೆ. ನನಗೆ ಗೊತ್ತಿರೋ ಇನ್ನೊಂದು ಸತ್ಯ ಹೇಳ. ನಮ್ಮ ಮನೆಯವರೆಲ್ಲ ಹೋಗಿ ಕರೆಯೋದಕ್ಕಿಂತ ಮುಂಚೆ ಅವಳ ಹಾಸ್ಟೆಲ್ ಹತ್ರ ಹೋಗಿರೋರು ನೀವು. ನಾನು ಹೋಗಿ ಅವಳಿಗೆ ಬಾಯಿ ತುಂಬ ಬೈದ್ ಬಂದಿದ್ದು ಇವನಿಗೇನಾದ್ರೂ ಗೊತ್ತಾಗಿದ್ಯಾ? ಅಯ್ಯೋ ದೇವ್ರೆ, ಯಾಕೆ ಹೋಗಿರ್ತೀರಾ? ಅವಳ ಮನಸ್ಸು ಬದಲಾಯಿಸಿ ಇಲ್ಲಿ ಕರ್ಕೊಂಬರೋಣ ಅಂತ ತಾನೆ. ಆದ್ರೆ ನಿಮ್ಗಿರೋ ಒಳ್ಳೆ ಬುದ್ಧಿ ಅವಳಿಗಿಲ್ಲ. ಅದಕ್ಕೆ ನನಗವಳು ಬೇಕಾಗಿಲ್ಲ. ನಮ್ಮ ಮನೆಗೆ, ಮನೆಯವರಿಗೆ ಮರ್ಯಾದೆ ಕೊಡದವ್ರು ಯಾರೇ ಆದ್ರೂ ಬೇಕಾಗಿಲ್ಲ. ಕಟ್ಕೊಂಡು ಹೆಂಡ್ತಿನೇ ಆದ್ರೂ ಕೊಳ್ಳಲ್ಲಿರೋ ತಾಳಿನ ಕಿತ್ತ ಕೈಲಿಟ್ಟು ಕಳಿಸ್ತೀನಿ ಹೊರತು ಮನೆಯವರು ಅವಳು ಮುಂದೆ ಹೋಗಿ ಕೈ ಜೋಡಿಸ್ಕೊಂಡು ನಿಲ್ಲೋದನ್ನ ನಾನು ಸಹಿಸೋದಿಲ್ಲ. ನಿಮಗೆಲ್ಲ ತುಂಬಾ ಕಷ್ಟ ಕೊಟ್ಬಿಟ್ಟೆ ಅದಕ್ಕೆ. ಆದ್ರೆ ಹೇಳ್ತಿದ್ದೀನಿ ಕೇಳಿ, ಈ ಮುಂದೆ ರಾಘವನ್ ಕಡೆಯಿಂದ ಯಾವ ಕಷ್ಟನೂ ಬರೋದಿಲ್ಲ. ನನಗಾಗಿ,
ನನ್ನ ಸಂಸಾರ ಉಳಿಲಿ ಅಂತ ಮಾಡಿದ ನಿಮ್ ಪ್ರಯತ್ನಕ್ಕೆ ಥ್ಯಾಂಕ್ಸ್ ಅದಕ್ಕೆ. ಆದ್ರೆ ನನಗೋಸ್ಕರ ನೀವುಗಳು ಅನುಭವಿಸಿರೋ ನೋವಿಗೆ, ಆಗಿರೋ ಅವಮಾನಕ್ಕೆ, ಕೀರ್ತಿ ಅನ್ನೋ ಕಾರಣ ಇಲ್ದಿರೋಳು ಕೊಟ್ಟ ಹಿಂಸೆಗೆ ಸಾರಿ 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 ಸಾರಿ. ಹೇಳಿ ಲಕ್ಷ್ಮಣ್. ಏನೋ ಇದು, ಮತ್ತೆ ನಿಮ್ಮ ಮಗ ಸೊಸೆ ಬಂದು ಆಫೀಸಲ್ಲಿ ಕೂತಿದ್ದಾರೆ. ಹೌದಾ? ಎದುರುಗಡೆ ಇದ್ದಾರಾ? ಎದುರುಗಡೆ ಇದ್ದ ನೀನು ಫೋನ್ ಮಾಡಕ್ ಸಾಧ್ಯನೇನೋ, ಆಚೆ ಕಡೆ ಕೂತಿದ್ದಾರೆ. ಯಾಕೋ ಹೀಗಾಯ್ತು? ನಾನು ಅವತ್ತು ಬೈಕ್ ಕಳಿಸಿದ್ದು ವರ್ಕೌಟ್ ಆಗಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಕಣೋ. ಅಟ್ಲೀಸ್ಟ್ ನೀನಾದ್ರೂ ಇಬ್ಬರನ್ನು ಕೂರ್ಸ್ಕೊಂಡು ಬುದ್ಧಿ ಹೇಳೋ ತಾನೆ. ಲಕ್ಷ್ಮಣ್, ಎಲ್ಲ ಪ್ರಯತ್ನನೂ ಮಾಡಾಯ್ತು. ಎಲ್ಲೋ ಒಂದ್ ಕಡೆ ನನ್ನ ಮಗ ಸರಿ ಹೋಗ್ತಾನೆ, ಅವನ ಸಂಸಾರ ಸರಿ ಬಿಡು. ಈಗ ಯಾಕ ಆ ಮಾತು? ಈಗ ನಿನ್ನ ಹತ್ರ ಬಂದಿದಾರಲ್ವಾ, ನೀನೇ ಮಾತಾಡ್ ನೋಡು, ಅವ್ರ ಸಮಸ್ಯೆ ಏನು ಅಂತ ಗೊತ್ತಾಗ್ತದೆ. ಸರಿ ಬಿಡು, ಮಾತಾಡಿ ಆಮೇಲೆ ಫೋನ್ ಮಾಡ್ತೀನಿ. ಆದ್ರೆ ಒಂದು ರಿಕ್ವೆಸ್ಟ್ ಕಣೋ, ಯಾವುದೇ ಕಾರಣಕ್ಕೂ ಅವರಿಬ್ರು ಬಿಟ್ಟು ಹೋಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಪ್ಲೀಸ್. ಗೊತ್ತಿದೆಯಪ್ಪ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಬಂದ ತಕ್ಷಣ ಗುಡ್ ಮಾರ್ನಿಂಗೋ ನಮಸ್ಕಾರ ಹೇಳ್ತಿದ್ದಿಬ್ರಲ್ಲೂ, ಆ ಸೌಂಡೇ ಇಲ್ವಲ್ಲ. ಹೇಳ್ಬೇಕಾಗಿರೋ ವಿಷಯ ನಾಲ್ಗೆ ತುದಿಲೇ ಇರುವಾಗ ಬೇರೆ ಯಾವ ಮಾತು ಬರೋದಿಲ್ಲ ಸರ್. ಸಾರಿ ಸರ್, ಯಾವುದೋ ಯೋಚನೆಯಲ್ಲಿ ವಿಶ್ ಮಾಡೋದು ಮರ್ತೆ. ಏನ್ರಿ ರಾಘವ್, ಸಿಟ್ಟು ಬಂದಾಗಲೆಲ್ಲ ನಿಮ್ಮಿಬ್ಬರ ಬಗ್ಗೆ ಮನಸ್ತಾಪ ಯಾಕೆ ಬಂತು? ಅದು ಇವತ್ತು ಯಾವ ದಾರಿ ಹಿಡಿದಿದೆ ಅಂತೆಲ್ಲ ನಮ್ಮ ಅಸಿಸ್ಟೆಂಟ್ ಕೈಲಿ ಬರೆದು ಕೊಟ್ಟು ಹೋಗಿದ್ರಂತೆ. ಅದನ್ನೆಲ್ಲ ಫೈಲ್ ಮಾಡಿ ಇಟ್ಟಿದ್ರು. ನಾನು ಒಂದ್ಸರಿ ಹೋದೆ. ರಾಘವ್, ನಿಮ್ಮಲ್ಲಿ ಏನೇ ಮನಸ್ತಾಪ ಇದ್ರು ಇಬ್ರು ಎದುರು ಬದ್ರು ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಇಲ್ಲ ಅಂದ್ರೆ ಸರ್, ಅದೆಲ್ಲ ಪೀಠಿಕೆಗಳು ಬೇಕಾಗಿಲ್ಲ. ನನಗೆ ಡೈವರ್ಸ್ ಬೇಕು ಅಷ್ಟೇ. ಮಾತು ತುಂಬಾ ಸ್ಟ್ರಾಂಗ್ ಆಗಿದೆ. ಅಷ್ಟೇ ಸ್ಟ್ರಾಂಗ್ ಆಗಿ ಮನಸ್ಸು ಕೆಟ್ಟಿದೆ. ಆ ಮನಸ್ಸು ನಿಮ್ದ ಅಥವಾ ಬೇರೆ ಯಾವುದಾ? ನನ್ನ ಮನಸ್ಸು ನಂದೇ. ಹಾಗಾದ್ರೆ ಅದನ್ನ ಕೇಳೋದಕ್ಕೆ ಯಾಕಪ್ಪ ಬಿಟ್ಟೆ? ಕೆಡ್ಸೋರು ಇರ್ತಾರಲ್ಲ. ಹಾಗಿದ್ರೆ ನಿನ್ನ ಮನಸ್ಸಿನ ಸೂತ್ರ ನಿನ್ನ ಕೈಲಿ ಇಲ್ಲ ಅಂದಂಗಾಯ್ತು. ಅದನ್ನ ಇವಳು ಕೊಟ್ಬಿಟ್ಟಿದ್ದೀನಲ್ಲ. ಕೊಟ್ಟ ಮೇಲೆ ಒಂದಾಗಿ ಬದುಕಬೇಕಲ್ಲ. ದಯವಿಟ್ಟು ಏನನ್ನು ಕೇಳ್ಬಿಡಿ ಸರ್, ನಮ್ದು ಆಗ ಬರೋ ಸಂಸಾರ ಅಲ್ಲ. ಪ್ಲೀಸ್ ಡೈವರ್ಸ್ ಕೊಡಿಸ್ಬಿಡಿ.